ಶ್ರೀ ಮಾರಿಕಾಂಬಾ ದೇವಿವೇ ನಮಃ. ಸ್ನೇಹಿತರೆ, ಇವತ್ತು ನೀವು ನೋಡುತ್ತಿರುವುದು ಕೇವಲ ಒಂದು ದೇವಸ್ಥಾನದ ಇತಿಹಾಸವಲ್ಲ. ಇದು 300 ವರ್ಷಗಳ ಕಾಲ ನೀರೊಳಗಿದ್ದ ಆ ಶಾಪಗ್ರಸ್ತ ಪೆಟ್ಟಿಗೆಯ ರಹಸ್ಯ. ಆ ಶಾಪಗ್ರಸ್ತ ಪೆಟ್ಟಿಗೆಯನ್ನು ತೆಗೆದ ಆ 5 ಜನಕ್ಕೆ ಏನಾಯಿತು? ಆ ಕೆಂಪು ಕಣ್ಣಿನ ಪೆಟ್ಟಿಗೆ ಇಡೀ ಊರನ್ನೇ ಯಾಕೆ ನಡುಗಿಸಿತ್ತು? ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಆ ರಹಸ್ಯ ವಸ್ತುವನ್ನು ತೋರಿಸ್ತೇನೆ. ಈ ಮಲೆನಾಡಿನ ಮಣ್ಣಿನ ಕರಾಳ ಸತ್ಯವನ್ನು ಇವತ್ತು ಬಿಚ್ಚಿಡಲು ಹೊರಟಿದ್ದೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಅದು 1688 ಒಂದು ಅಮಾವಾಸ್ಯೆಯ ರಾತ್ರಿ ಸಿರಸಿಯ ಕೆರೆಯಿಂದ ಒಂದು ವಿಚಿತ್ರ ಕಿರುಚಾಟ ಕೇಳಿಸುತ್ತದೆ. ಸಿರಸಿಯ ಜನ ಆ ಕೆರೆ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ತೇಲುತ್ತಿದ್ದುದು ಒಂದು ಬೃಹತ್ ಮರದ ಪೆಟ್ಟಿಗೆ. ಆ ಪೆಟ್ಟಿಗೆಯನ್ನು ತರಲು ಹೋದ ಜನಕ್ಕೆ ಕೈಗಳು ಇದ್ದಕ್ಕಿದ್ದಂತೆ ಕಪ್ಪಾದವು. ಯಾಕೆ? ಆ ಪೆಟ್ಟಿಗೆ ಮೇಲೆ ಯಾರೋ ಬಿಡಿಸಿದ ಆ ಕೆಂಪು ಸಂಕೇತಗಳ ಅರ್ಥವೇನು? ವಿಜ್ಞಾನಿಗಳು ಹೇಳ್ತಾರೆ ಮರ ನೀರಿನಲ್ಲಿದ್ರೆ ಕೊಳೆತು ಹೋಗುತ್ತೆ ಅಂತ. ಈ 7 ಅಡಿ ಎತ್ತರದ ಮೂರ್ತಿ ಸುಮಾರು 300 ವರ್ಷಗಳಿಗಿಂತ ಹೆಚ್ಚು ನೀರಿನಲ್ಲಿ ಇದ್ರೂ ಒಂದು ಚೂರು ಹಾಳಾಗಿಲ್ಲ. ಇದು ಪವಾಡವೋ ಅಥವಾ ಆ ಮರಕ್ಕೆ ಹಚ್ಚಿದ ಯಾವುದೋ ಒಂದು ನಿಗೂಢ ಲೇಪನೆಯೋ? ಇಲ್ಲಿಂದಲೇ ಶುರುವಾಯಿತು ಅಸಲಿ ಆಟ.